ನದಿಯ ಪಾಲಾಗಿ ಹೋಯಿತು. ಪಾಪ, ಇದನ್ನು ಕಂಡ ಎಷ್ಟೋ ರೈತರು ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿನಗೆ ಕಾಣಲಿಲ್ಲವೇ? ಯಾಕೆ ಯಾಕೆ ತಾಯಿ ನಮ್ಮಂತ ರೈತರನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತಿರುವೆ? ಹೇಳು ತಾಯಿ, ಹೇಳು. ಹೋಗ್ಲಿ ಬಿಡಿ, ಅಷ್ಟೇ ಚಿಂತೆ ಮಾಡಿದ್ರ. ಈ ವರ್ಷ ಕೂಡ ಬೆಳೆ ಚೆನ್ನಾಗಿ ಬಂದಿದೆ. ನಮ್ಗೆ ಎಷ್ಟೇ ಸಾಕು ಸ್ವಾಮಿ, ಎಷ್ಟೇ ಸಾಕು. ಬನ್ನಿ, ಮಾತಿನ ಬರದಲ್ಲಿ ನಿಮಗೆ ಪ್ರಸಾದ ಕೊಡೋದನ್ನೇ ಮರ್ತು ಬಿಟ್ಟೆ. ಬನ್ನಿ, ಪ್ರಸಾದ ಕೊಡ್ತೀನಿ. ಅದು ಹಾಗಲ್ಲ ಶಾರದಾ, ನೀನ್ ಕೊಟ್ಟಿರೋ ಹಣ್ಣೇನೋ ಚೆನ್ನಾಗಿದೆ, ಆದ್ರೆ ಇವತ್ತ್ಯಾಕೋ ಈ ಹಣ್ಣು ಕೊಟ್ಟಿರುವ ಹೆಣ್ಣು ಈ ಹಣ್ಣಿಗಿಂತಲೂ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ ಅಂತ ನೋಡ್ತಾ ಇದ್ದೆ ಅಷ್ಟೇ. ಓಹೋ, ಆದ ವಿಷಯ. ಇವತ್ತೇನಂದ್ರೆ, ಇವತ್ತು ಶ್ರೀಕೃಷ್ಣವಿಲ್ಲವೇ? ಅದಕ್ಕಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಹೊಸ ಸೀರೆ ಉಟ್ಟಿಕೊಂಡಿದ್ದೀನಲ್ಲ, ಅದಕ್ಕೆ ಆ ರೀತಿ ಕಾಣ್ತಿರ್ಬೇಕು. ನೀನೇನು ಹೇಳು ಶಾರದಾ, ಹೆಣ್ಣಿಗೆ ಸುಂದರವಾದ ಸೀರೆಯನ್ನ ಉಡಿಸಿ ಬಿಟ್ಟರೆ ದೇವತೆ ತರ ಕಾಣ್ತಾಳಂತೆ. ಹೆಣ್ಣಿನ ಅಂದ ಚಂದ ಹಾಗೂ ಅವಳ ಸೌಂದರ್ಯ ಹೆಚ್ಚಾಗೋದು ಈ ಸೀರೆಯಿಂದಾನೇ ಹೊರತು ಇನ್ಯಾವುದರಿಂದಾನೂ ಅಲ್ಲ ಅಂತ ನನಗೆ ಈಗ ಅರ್ಥವಾಯಿತು ಬಿಡು. ಅದು ಸೀರೆಯಲ್ಲಿ ಅದೆಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ಅಪ್ಸರೆ ತರ ಕಾಣ್ತಾ ಇದೆ ಕಣೆ. ಬಾರೆ ನನ್ನ ಸ್ವರ್ಗದ ಅಪ್ಸರೆ. ಈ ನಿಮ್ಮ ಧರ್ಮ ಪತ್ನಿಯನ್ನು ಎಷ್ಟು ಹೊಗಳ್ತಾ ಇದ್ದೀರಾ? Mama!